ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ವೀಕ್ಷಕರೇ, ಕೆಲವರು ಒಂಥರ ಬಾಯಿಗೆ ಹಾಕೊಂಡಿರುವಂತಹ ಬಿಸಿ ತುಪ್ಪದ ರೀತಿ, ಉಗುಳೋ ಹಾಗಿಲ್ಲ, ನುಂಗೋ ಹಾಗೂ ಇಲ್ಲ ಅನ್ನೋಂಥ ಪರಿಸ್ಥಿತಿ. ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು, ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಒಬ್ಬ ಮಹಾನ್ ವಾಗ್ಮಿ, ವಿಪರೀತ ಓದ್ಕೊಂಡಿರುವಂತಹ ತಿಳ್ಕೊಂಡಿರುವಂತಹ ಜ್ಞಾನಿ. ಕಾಂಗ್ರೆಸ್, ಅದರಲ್ಲೂ ನೆಹರು ಫ್ಯಾಮಿಲಿಯ ಜನ್ಮವನ್ನ ಜಾಲಾಡೋದ್ರಲ್ಲಿ ನಿಸ್ಸೀಮರು, ವಕೀಲಿಕೆಯಲ್ಲಿ ಎಕ್ಸ್ಪರ್ಟ್. ಆದ್ರೆ ವಿನಾಕಾರಣ ಮೋದಿಜಿ ವಿರುದ್ಧ ವಾಗ್ದಾಳಿ, ವ್ಯಂಗ್ಯ ಇವೆಲ್ಲವನ್ನ ಮಾಡಿ ತಮ್ಮ ಮೇಲೆ ತಾವೇ ಮಸಿಯನ್ನ ಎರಚ್ಕೋತಾರೆ. ಅಫ್ಕೋರ್ಸ್ ಸ್ವಪಕ್ಷದವರ ಬಗ್ಗೆ ಮಾತೇ ಆಡಬಾರ್ದು, ಆರೋಪವನ್ನ ಮಾಡಲೇಬಾರ್ದು ಅಂತ ಖಂಡಿತವಾಗ್ಲೂ ರೂಲ್ಸ್ ಇಲ್ಲ. ನ್ಯಾಯದ ಪರ ಮಾತನಾಡೋದಕ್ಕೆ ಪಕ್ಷದ ಲೇಬಲ್ ಅಡ್ಡಿ ಮಾಡಬಾರ್ದು. ಅಂಡ್ ಐ ಅಗ್ರಿ. ಆದರೆ ಈ ಸುಬ್ರಹ್ಮಣ್ಯನ್ ಸ್ವಾಮಿ ಅವರಿಗೆ ಸುಖ ಸುಮ್ಮನೆ ಮೋದಿಜಿ ಮೇಲೆ ಅಸಹನೆ, ಮೋದಿಜಿ ವಿರುದ್ಧ ಕಿಡಿಕಾರೋದಕ್ಕೆ ಅವರಿಗೆ ವ್ಯಾಲಿಡ್ ವಿಚಾರವೇ ಬೇಕಾಗೋದಿಲ್ಲ. ಈಗ ನೀವೇ ನೋಡಿ, ಹೊಸ ಒಂದು ಕಾಂಟ್ರವರ್ಸಿಗೆ ಕಿಡಿಯನ್ನು ಹೊತ್ತಿಸಿ ಬಿಟ್ಬಿಟ್ಟಿದ್ದಾರೆ. ರಾಮ ಮಂದಿರದ ರಾಮಲೆಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಪೂಜೆಯನ್ನ ಮಾಡೋದಕ್ಕೆ ಮೋದಿಜಿ ಯೋಗ್ಯರಾ? ಅವರು ಪೂಜೆಯನ್ನ ಮಾಡಿದ್ರೆ ಅದು ರಾಮನಿಗೆ ಮಾಡುವಂತಹ ಅಗೌರವ ಅಲ್ವಾ? ಶ್ರೀರಾಮ ತನ್ನ ಪತ್ನಿ ಸೀತೆಯನ್ನ ಕಳ್ಕೊಂಡು 1.5 ದಶಕ ಪರಿತಪಿಸಿದ್ದ. ಸೀತಾಮಾತೆಯನ್ನ ರಾವಣನಿಂದ ಬಿಡಿಸ್ಕೊಳ್ಳೋದಕ್ಕೆ ಯುದ್ಧವನ್ನೇ ಮಾಡಿದ್ದ. ಅಂತಹ ಪುರುಷೋತ್ತಮ ಶ್ರೀರಾಮ ಎಲ್ಲಿ? ಪತ್ನಿಯನ್ನ ತೊರೆದು ಬದುಕ್ತಾ ಇರುವಂತಹ ಮೋದಿಜಿಯಲ್ಲಿ? ರಾಮ ಭಕ್ತರು ರಾಮಲಲ್ಲ ಪೂಜೆಯನ್ನ ಮಾಡೋದಕ್ಕೆ ಮೋದಿಜಿಗೆ ಹೇಗೆ ಅವಕಾಶವನ್ನು ಕೊಡ್ತಾರೆ? ಹೀಗೆ ಟ್ವಿಟರ್ನಲ್ಲಿ ಪ್ರಶ್ನೆಯನ್ನ ಮಾಡೋ ಮೂಲಕ ವಿರೋಧ ಪಕ್ಷದ ಕುತಂತ್ರಿಗಳಿಗೆ ಒಂದು ಅಸ್ತ್ರವನ್ನ ಇವರೇ ಕೊಟ್ಬಿಟ್ಟಿದ್ದಾರೆ. ನೋಡಿ ಹೇಗಿದೆ ಅಂತ. ಈ ವೆಪನ್ ಸಿಕ್ಕಿದ ತಡ ಕಾಂಗ್ರೆಸ್ ಆಗಿರಬಹುದು, ಟಿಎಂಸಿ ಆಗಿರಬಹುದು, ಹೀಗೆ ಇಂಡಿಯಾ ಅಲೈನ್ಸ್ನ ಎಲ್ಲಾ ಪ್ಯಾದೆಗಳು ಕೂಡ ಬೊಗಳೋದಕ್ಕೆ ಶುರು ಹಚ್ಕೊಂಡಿವೆ. ಒಬ್ಬ ಹೆಂಡತಿ ಬಿಟ್ಟಂತಹ ವ್ಯಕ್ತಿ ಏಕಾಂಗಿಯಾಗಿ ಶ್ರೀರಾಮನ ಪೂಜೆಯನ್ನ ಮಾಡೋದು ಭಾರಿ ಅವಮಾನ, ಇದರಿಂದ ಅಯೋಧ್ಯೆ ಅಪವಿತ್ರ ಆಗತ್ತೆ, ರಾಮ ಮಂದಿರ ಅಪವಿತ್ರ ಆಗತ್ತೆ ಅಂತ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಎಂಥ ತಮಾಷೆ ನೋಡಿ. ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದಂತಹ ವಿರೋಧಿಗಳಿಗೆ ಈಗ ರಾಮನ ಪರ ನಿಂತ್ಕೊಂಡು ಮೋದಿಜಿ ವಿರುದ್ಧ ಬಾಣವನ್ನ ಬಿಡ್ತಾ ಇದ್ದಾರೆ. ಇಷ್ಟು ದಿನ ರಾಮನೇ ಒಂದು ಕಾಲ್ಪನಿಕ ಚಿತ್ರ ಅಂತ ಹೇಳಿದವರು ಇವರೇ ತಾನೆ. ಹಾಗಾದ್ರೆ ಈಗ ಹೇಗೆ ಅವರಿಗೆ ಶ್ರೀರಾಮ, ಸೀತಾಮಾತೆ ಇವರೆಲ್ಲರೂ ಕೂಡ ಅಷ್ಟೊಂದು ಆಪ್ತರಾಗ್ಬಿಟ್ರು? ಮೊನ್ನೆ ಲಂಚಕೋರ ಪ್ರಕರಣದಲ್ಲಿ ಉಚ್ಚಾಟನೆಗೊಂಡಂತಹ ಸಂಸದೆ ಮಹುವಾ ಮೊಯ್ತ್ರಾಳ ಫ್ಯಾನ್ ಪೇಜ್ ಒಂದರಲ್ಲಿ ಬರ್ಕೋತಾರೆ, ಶ್ರೀರಾಮ ಎಂತಹ ಮಹಾನ್ ಪುರುಷ, ಅಶ್ವಮೇಧ ಯಾಗದ ಹೊತ್ತಲ್ಲಿ ಸೀತಾಮಾತೆ ರಾಮನ ಜೊತೆ ಇರೋದಿಲ್ಲ, ಆಗ ಪತ್ನಿ ಇಲ್ಲದೆ ಯಾಗವನ್ನ ನೆರವೇರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸೀತಾಮಾತೆಯ ಬೊಂಬೆಯನ್ನ ಮಾಡಿ ಪಕ್ಕಕ್ಕೆ ಕೂರಿಸ್ಕೋತಾನೆ. ಆದರೆ ಅಂತಹ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಪತ್ನಿಯಿಂದ ದೂರವಾಗಿರುವಂತಹ ಮೋದಿಜಿ ಒಬ್ಬರೇ ಮಾಡ್ತಾರಂತೆ. ಇದು ಸರಿನಾ ಅಂತ? ಶಬಾಷ್ ಕಣ್ರಿ. ಈಗ್ಲಾದ್ರೂ ರಾಮಾಯಣವನ್ನ ನಂಬುವಂತಹ ಹಂತಕ್ಕೆ ಬಂದಿದ್ದೀರಲ್ಲ, ಈಗ್ಲಾದ್ರೂ ರಾಮಾಯಣವನ್ನ ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ಬಿಟ್ರಲ್ಲ, ಈಗ್ಲಾದ್ರೂ ರಾಮಾಯಣವನ್ನ ಸತ್ಯ ಅಂತ ಒಪ್ಕೋತಾ ಇದ್ದೀರಲ್ಲ. ನಿಮ್ಮನ್ನ ಇಷ್ಟೊಂದು ಟ್ಯೂನ್ ಮಾಡಿರುವಂತಹ ಮೋದಿಜಿಗೆ ಇದಕ್ಕೋಸ್ಕರನಾದ್ರೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾರು? ನೀವು. ಸೊ ಈಗ ಇನ್ನಷ್ಟು ಕ್ಲಿಯರ್ ಆಗ್ತಾ ಇರೋದೇನು ಅಂತ ಹೇಳಿದ್ರೆ, ಮೋದಿಜಿಗೆ ರಾಮ ಮಂದಿರ ನಿರ್ಮಾಣದ ಗರಿಷ್ಠ ಶ್ರೇಯ ಸಿಗ್ತಾ ಇರುವಂಥದ್ದು ಇವ್ರು ಯಾರಿಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ಕ್ರೆಡಿಟ್ ವಾರ್ನಲ್ಲಿ ಮೋದಿಜಿನೂ ಇಲ್ಲ, ಅಡ್ವಾಣಿಜಿ ಆಗಿರಬಹುದು, ಜೋಶಿಜಿ, ಕಲ್ಯಾಣ್ ಸಿಂಗ್ ಜಿ, ವಿಶ್ವ ಹಿಂದೂ ಪರಿಷತ್ ಇವ್ರು ಯಾರು ಇಲ್ಲ. ಆದ್ರೆ ಇವರ ಮಧ್ಯೆ ಹೇಗಾದ್ರೂ ಬಿರುಕನ್ನ ತರಬೇಕು, ಶತಾಯಗತಾಯ ಮೋದಿಜಿಯನ್ನ ರಾಮಲಲ್ಲ ಪ್ರತಿಷ್ಠಾಪನೆಯಿಂದ ದೂರ ಇಡಬೇಕು, ಮೋದಿಜಿಗೆ ಕ್ರೆಡಿಟ್ ಸಿಗಬಾರದು. ಇದಿಷ್ಟು ವಿರೋಧಿಗಳ ಹುನ್ನಾರ.
ಈ ವಿರೋಧಿಗಳು ಎಷ್ಟು ಲಾಜಿಕ್ ಅನ್ನು ಕಳ್ಕೊಂಡು ಮಾತಾಡ್ತಾರೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಸಿದ್ಧಾರ್ಥ ನಡುರಾತ್ರಿಯಲ್ಲಿ ಅರಮನೆಯಿಂದ ಎದ್ದು ಹೊರಡ್ತಾರೆ. ಪತ್ನಿ ಪುತ್ರ ಇಬ್ಬರನ್ನು ಕೂಡ ಬಿಟ್ಟು ಒಂದೇ ಒಂದು ಮಾತನ್ನು ಕೂಡ ಹೇಳದೆ ಹೋಗ್ತಾರೆ. ಜಗತ್ತಿನ ಒಳಿತಿಗೋಸ್ಕರ ಬುದ್ಧನಾಗ್ತಾನೆ. ಅವನನ್ನ ದೇವರು ಅಂತ ಪೂಜಿಸ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಕೂಡ ಸಂಸಾರವನ್ನ ತೊರೆದು ಅಲೌಕಿಕ ಜಗತ್ತನ್ನ ಅರಸಿ ಬರ್ತಾರೆ. ಅವರನ್ನ ಇದೇ ಸಮಾಜ ಗ್ರೇಟ್ ಅಂತ ಹೇಳುತ್ತೆ. ಆದ್ರೆ ಮೋದಿಜಿ ವಿಚಾರದಲ್ಲಿ ಮಾತ್ರ ಇವರ ಲಾಜಿಕ್ ಬದಲಾಗಿ ಹೋಗುತ್ತೆ. ಮೋದಿಜಿ ಸಂಸಾರದಿಂದ ದೂರವಿದ್ದು ಸಮಾಜಕ್ಕೆ ತಮ್ಮನ್ನ ತಾವು ಅರ್ಪಿಸಿಕೊಂಡಿರೋದು ಇವರ ಪ್ರಕಾರ ಕ್ರೈಮ್. ನಾನು ಸುಬ್ರಹ್ಮಣ್ಯನ್ ಸ್ವಾಮಿ ಹಾಗೆ ಮೋದಿಜಿ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇರುವಂತಹ ವಿರೋಧಿಗಳನ್ನು ಪ್ರಶ್ನೆಯನ್ನ ಕೇಳ್ತೀನಿ. ನಿಮಗೆ ರಾಮಾಯಣ ಎಷ್ಟು ಗೊತ್ತು? ಒಂದು ವೇಳೆ ಪೂರ್ತಿಯಾಗಿ ಗೊತ್ತಿದೆ ಅನ್ನೋದಾದ್ರೆ ಯಾಕೆ ಅರ್ಧ ಸತ್ಯವನ್ನ ಹಿಡ್ಕೊಂಡು ಮೋದಿಜಿ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದೀರಿ? ವೀಕ್ಷಕರೇ, ರಾಮಾಯಣದ ಒಂದಷ್ಟು ಸಾಲುಗಳನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ರಾಮಾಯಣದಲ್ಲಿ ಸೀತೆ ಭೂಮಿ ತಾಯಿಯ ಮಗಳಾಗಿ ಜನ್ಮವನ್ನ ತಾಳಿರುವಂತಹ ಮಾತಿದೆ. ಜನಕ ಮಹಾರಾಜರಿಗೆ ಜಮೀನು ಉಳುವಾಗ ಸಿಕ್ಕುವಂತಹ ಮಗು ಸೀತೆ ಅಂತ ಕಾವ್ಯದಲ್ಲಿ ಹೇಳಲಾಗತ್ತೆ. ರಾವಣನಿಂದ ಅಪಹರಿಸಲ್ಪಟ್ಟಂತಹ ಸೀತೆಯನ್ನ ರಾಮ ಯುದ್ಧ ಮಾಡಿ ರಾವಣನ ಸಂಹಾರ ಮಾಡಿ ವಾಪಸ್ ಕರ್ಕೊಂಡು ಬರ್ತಾನೆ. ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ರಾಮನಿಗೆ ಪಟ್ಟಾಭಿಷೇಕ ಆಗತ್ತೆ. ಆದ್ರೆ ಅದೊಂದಿನ ಅಯೋಧ್ಯೆ ಪ್ರಜೆ ಒಬ್ಬ ಸೀತೆಯ ಪಾವಿತ್ರ್ಯತೆಯ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ. ಪರಪುರುಷನ ಜೊತೆ ಇದ್ದು ಬಂದ್ರೂ ಕೂಡ ಸ್ವೀಕಾರ ಮಾಡೋದಕ್ಕೆ ನಾನೇನು ರಾಮ ಅಲ್ಲ ಅನ್ನುವಂಥ ಧಾಟಿಯ ಮಾತನ್ನ ಆಡ್ತಾನೆ. ಅದು ರಾಮನ ಕಿವಿಗೆ ಬೀಳತ್ತೆ. ತನ್ನ ಪತ್ನಿಯನ್ನ ಕಾಡಿಗೆ ಕಳಿಸ್ತಾನೆ. ಆ ಹೊತ್ತಿಗಾಗ್ಲೇ ಗರ್ಭಿಣಿಯಾಗಿದ್ದಂತಹ ಸೀತೆ ಕೆಲವೇ ತಿಂಗಳಲ್ಲಿ ಅವಳಿ ಮಕ್ಕಳಿಗೆ ತಾಯಿ ಆಗ್ತಾಳೆ. ಶ್ರೀರಾಮ ಅದೊಮ್ಮೆ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಅವನ ಅಶ್ವವನ್ನ ಅವಳಿ ಮಕ್ಕಳೇ ಕಟ್ಟಿ ಹಾಕ್ತಾರೆ. ತಂದೆ ಹಾಗೆ ಪುಟ್ಟ ಮಕ್ಕಳಾದಂತಹ ಲವಕುಶರ ಮಧ್ಯೆಯೇ ಯುದ್ಧವಾಗತ್ತೆ. ಕೊನೆಗೆ ಸುಖಾಂತ್ಯವೂ ಆಗತ್ತೆ. ಮಕ್ಕಳ ಸಮ್ಮುಖದಲ್ಲೇ ಶ್ರೀರಾಮ ಹಾಗೆ ಸೀತಾಮಾತೆಯ ಪುನರ್ಮಿಲನ ಆಗತ್ತೆ. ಈ ಹಾದಿಯಲ್ಲಿ ಸೀತೆ ಸಮಾಜದ ಬಾಯಿಯನ್ನು ಮುಚ್ಚಿಸೋದಕ್ಕೆ ಅಗ್ನಿ ಪರೀಕ್ಷೆಯಲ್ಲೂ ಕೂಡ ಗೆದ್ದು ಬಂದು ತನ್ನ ಪಾವಿತ್ರ್ಯತೆಯನ್ನ ಸಾಬೀತು ಮಾಡ್ತಾಳೆ. ಆದ್ರೂ ಕೂಡ ಸಮಾಜ ಸುಮ್ಮನಿರಲ್ಲ ನೋಡಿ. ಅಂತಿಮವಾಗಿ ಆಕೆ ಶ್ರೀರಾಮನ ಘನತೆಗೆ ಚ್ಯುತಿ ಆಗಬಾರ್ದು, ಶ್ರೀರಾಮನ ಮನಸ್ಸನ್ನ ಘಾಸಿಗೊಳಿಸಬಾರ್ದು ಅನ್ನುವಂಥ ಉದ್ದೇಶದಿಂದ ಮತ್ತೆ ಭೂತಾಯಿಯ ಗರ್ಭವನ್ನ ಸೇರೋದಕ್ಕೆ ನಿರ್ಧಾರ ಮಾಡ್ತಾಳೆ. ಭೂತಾಯಿ ತನ್ನೊಳಗೆ ಸೀತೆಯನ್ನ ಮರಳಿ ಸೇರಿಸ್ಕೊಳ್ತಾಳೆ. ಇದು ಉತ್ತರ ರಾಮಾಯಣದ ಸಂಕ್ಷಿಪ್ತ ಕಥಾನಕ. ಹಾಗಾದ್ರೆ ಇಲ್ಲಿ ಶ್ರೀರಾಮನನ್ನ ದೂಷಿಸೋದಕ್ಕೆ ಆಗತ್ತಾ? ಶ್ರೀರಾಮ ಅಂತಿಮವಾಗಿ ಸೀತೆ ಇಲ್ಲದೆ ಜೀವಿಸಿದಲ್ವಾ? ಶ್ರೀರಾಮ ಮಹಾವಿಷ್ಣುವಿನ ಅವತಾರ. ತ್ರೇತಾಯುಗದಲ್ಲಿ ರಾಮನ ಅವತಾರದಲ್ಲಿ ಇಷ್ಟೆಲ್ಲ ಘಟಿಸಬೇಕು ಅನ್ನುವಂಥದ್ದು ನಿಶ್ಚಯ ಆಗತ್ತೆ. ಹೀಗಾಗಿ ಅವೆಲ್ಲವೂ ಕೂಡ ನಡೆಯುತ್ತೆ. ಇಲ್ಲಿ ರಾಮನನ್ನ ಪತ್ನಿ ಪೀಡಕ ಅಂತಾಗ್ಲಿ, ಪತ್ನಿಯನ್ನ ತೊರೆದವನು ಅಂತಾಗ್ಲಿ ದೂಷಿಸೋದಕ್ಕಾಗತ್ತಾ? ರಾಮ ಕೂಡ ಅಂತಿಮವಾಗಿ ಪತ್ನಿ ಇಲ್ಲದೆಯೇ ಅವತಾರವನ್ನ ಪೂರೈಸಿದವನಲ್ವಾ? ಹೀಗಾದ್ರೆ ಶ್ರೀರಾಮನನ್ನ ಮೋದಿಜಿ ಪೂಜಿಸೋದ್ರಲ್ಲಿ ತಪ್ಪೇನಿದೆ? ದೋಷ ಏನಿದೆ? ಅಪವಿತ್ರ, ಅಗೌರವ ಅನ್ನೋಂಥದ್ರಲ್ಲಿ ಏನರ್ಥ ಇದೆ ನೀವೇ ಹೇಳಿ. ಒಂದರ್ಥದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಕೂಡ ಏಕಾಂಗಿಯೇ. ಹಾಗಾಗಿ ಮೋದಿಜಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಲ್ಲ, ಮೋದಿಜಿ ಬೇಡ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಕೂತು ಪೂಜೆ ಮಾಡೋದಕ್ಕಾಗತ್ತಾ? ಅವ್ರಿಗೆ ಇನ್ನೂ ಮದುವೆನೇ ಆಗಿಲ್ಲ ಅಲ್ವಾ? ಸೊ ಪ್ಲೀಸ್, ಇನ್ನು 25 ದಿನ ಇದೆ. ನಿಮ್ಮ ಕೈಲಿ ಇನ್ನೂ ಏನೇನು ಕೊಂಕು ಹುಡ್ಕೋದಕ್ಕೆ ಆಗುತ್ತೋ ಟ್ರೈ ಮಾಡಿ. ಇದೆಲ್ಲವೂ ಮಾಡೋದ್ರಿಂದ ನಿಮ್ಮ ಕೊಳಕುತನ ಬಹಿರಂಗ ಆಗುತ್ತೆ ವಿನಃ ಮೋದಿಜಿ ವ್ಯಕ್ತಿತ್ವಕ್ಕೆ ಸಣ್ಣ ಕಪ್ಪು ಚುಕ್ಕೆ ಕೂಡ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.